ನಾವು ಅದನ್ನು ಎಣ್ಣೆ ಒಳಗೆ ಮಗ್ಗಿಸ್ಬೇಕು. ಈ ಉಳ್ಳಾಗಡ್ಡಿ ಚಟ್ನಿ ಮಾಡೋದು ಭಾಳ ಈಸಿ. ಇದು ಪುರಿ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಪುರಿ ಬರೋದಿತ್ತು, ಅದರ ಸಲುವಾಗಿ ಪುರಿ ಜೊತೆ ಈ ಚಟ್ನಿ ಮಾಡಿದ್ದೆ. ಫ್ರೆಂಡ್ಸ್ ಜೊತೆ ನಾವು ಮಾತಾಡಿದಾಗ ನಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡಿದಾಗ ನಮ್ಮ ಮೈಂಡ್ ಎಷ್ಟೋ ಸಲ ರಿಲ್ಯಾಕ್ಸ್ ಆಗುತ್ತೆ. ಆತ್ಮತೃಪ್ತಿ ಅಂತಾರಲ್ಲ ಆ ರೀತಿ. ಏನಂದ್ರೆ ನಮ್ಮ ಸಣ್ಣ ಪ್ರಯತ್ನ ಇನ್ನೊಬ್ಬರಿಗೆ ಖುಷಿಯನ್ನು ತರತ್ತೆ. ಈಗ ನೋಡಿ ನಾನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಗೆಟ್ ಟುಗೆದರ್ ಮಾಡಿದ್ವಿ. ಪಾಟ್ಲಕ್ ಥರ ಮಾಡಿದ್ವಿ. ನನಗೆ ಪುರಿ ಮಾಡ್ಕೊಂಡು ಬರೋದು ಬಂದಿತ್ತು. ಅದರ ಜೊತೆಗೆ ಉಳ್ಳಾಗಡ್ಡಿ ಚಟ್ನಿ ಮಾಡಿದ್ದೆ. ಬೇಕಾಗುವ ಸಾಮಗ್ರಿಗಳು: ಹಸಿ ಖಾರ, ಉಪ್ಪು, ಸಕ್ಕರೆ, ಆಮೇಲೆ ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ 4-5 ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಬೇಕು. ಆಮೇಲೆ ಮೊಸರು ಕಡದಿಟ್ಕೋಬೇಕು ಇದನ್ನು. ಆಮೇಲೆ ಪುಟಾಣಿ ಹಿಟ್ಟು, ಆಮೇಲೆ ಮಸಾಲ ಐಟಮ್ಸು ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟ್ಪಟ ಅಂದ ತಕ್ಷಣ ನಾವು ಇಂಗನ್ನು ಹಾಕಬೇಕು. ಆಮೇಲೆ ಕರಿಬೇವು ಹಾಕಿ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕಬೇಕು. ಯಾವ್ಯಾವ ಅಂತಂದರೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಅದು ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಎಣ್ಣೆಯಲ್ಲಿ ಮಗ್ಸಿದ ಮೇಲೆ ಆನಿಯನ್ನ ಹಾಕಬೇಕು. ಆನಿಯನ್ನ ಸ್ಮಾಲ್ ಪೀಸಾಗಿ ಕಟ್ ಮಾಡಬೇಕು. ಆನಿಯನ್ ಇದಕ್ಕೆ ಭಾಳಷ್ಟು ಹಾಕಬೇಕು ರೀ. 4-5 ಆನಿಯನ್ನ ಹಾಕಬೇಕು. ಆನಿಯನ್ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಅದನ್ನು ಎಣ್ಣೆ ಒಳಗೆ ಮಗ್ಗಿಸ್ಬೇಕು. ಈ ಉಳ್ಳಾಗಡ್ಡಿ ಚಟ್ನಿ ಮಾಡೋದು ಭಾಳ ಈಸಿ. ಇದು ಪುರಿ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ. ಉಳ್ಳಾಗಡ್ಡಿ ಕೆಂಪಗಾಗದ ತಕ್ಷಣ ನಾವು ಇದಕ್ಕೆ ಹಸಿ ಖಾರ, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಇದೆಲ್ಲ ಚೆನ್ನಾಗಿ ಉಳ್ಳಾಗಡ್ಡಿ ಕೆಂಪಾಗಬೇಕು. ಆಮೇಲೆ ಉಳ್ಳಾಗಡ್ಡಿ ಕೆಂಪಾದಮೇಲೆ ಇದಕ್ಕೆ ನಾವು ಮೊಸರನ್ನು ಹಾಕಬೇಕು. ಸ್ವಲ್ಪ ಕಡದು ಇಟ್ಕೊಂಡಿರ್ಬೇಕು. ಆ ಕರ್ಡನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ನೀವು ಏನಾದರೂ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಫುಲ್ ಈಸಿ, ಹಂಗೆ ರುಚಿನೂ ಮಸ್ತ್ ಇರುತ್ತೆ. ತಪ್ಪದೆ ಒಂದು ಸಲ ಟ್ರೈ ಮಾಡಿರಿ. ಇದು ಉಳ್ಳಾಗಡ್ಡಿ ಚಂದಂಗೆ ಕೆಂಪಾದಮೇಲೆ ಅರಿಶಿನ ಹಾಕಿ ನಾವು ಮೊಸರು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೀರು ಜಾಸ್ತಿನ ಹಾಕಿ ಕುದಿಸ್ಬೇಕ್ರಿ. ಈ ಥರ ನೋಡ್ರಿ ಲಿಕ್ವಿಡ್ ಗತೆ ಕನ್ಸಿಸ್ಟೆನ್ಸಿ ಇರಬೇಕು. ಚಂದಂಗೆ ಹಾಕಿ ಚಲೋತಂಗೆ ಕುದಿಸಿದ ಮೇಲೆ ನಾವು ಇದನ್ನು ಆರಾಕಿಡಬೇಕು. ಪೂರ್ತಿ ಆರಿದ ಮೇಲೆ ನಾವು ಇದಕ್ಕೆ ನೋಡಿ ಇದು ಪೂರ್ತಿ ಈಗ ಆರಿದೆ. ಇವಾಗ ನಾವು ಪುಟಾಣಿ ಹಿಟ್ಟನ್ನು ಹಾಕಬೇಕು. 2-3 ಸ್ಪೂನು ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಯ್ತು. ನಾನು ಬ್ರೇಕ್ಫಾಸ್ಟಿಗೆ ಈ ಉಳ್ಳಾಗಡ್ಡಿ ಚಟ್ನಿ ಮತ್ತು ಪುರಿಯನ್ನು ಮಾಡಿದ್ದೆ. ಯಾಕಂದ್ರೆ ನನಗೆ ಪೊಟ್ಲಕ್ ಒಳಗೆ ಏನು ಮಾಡ್ಕೊಂಬರೋದು ಬಂದಿತ್ತಂದ್ರೆ ಪುರಿ ಬರೋದಿತ್ತು. ಅದರ ಸಲುವಾಗಿ ಪುರಿ ಜೊತೆ ಈ ಚಟ್ನಿ ಮಾಡಿದ್ದೆ. ಆ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೆ. ಫ್ರೆಂಡ್ಸನ್ನ ಅವಾಗವಾಗ ನಾವು ಮೀಟ್ ಆಗೋದ್ರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ ರೀ. ಯಾಕಂದ್ರೆ ಫ್ರೆಂಡ್ಸ್ ಆರ್ ದ ಬೆಸ್ಟ್ ಥೆರಪಿ ಅಂತಂತಾರೆ. ನಾವೆಲ್ಲರೂ ನಮ್ಮ ಫ್ರೆಂಡ್ ಕ್ಲಬ್ ಹೌಸ್ನಲ್ಲಿ ಮೀಟ್ ಆಗಿದ್ವಿ. ಕಾಂಡೋ ಇದು ನಮ್ಮ ಫ್ರೆಂಡದ್ದು ಕಾಂಡೋ. ಈಗ ಸಿಂಗಾಪುರದಲ್ಲಿ ಏನಿಲ್ಲ ಅಂದರೂ ರೆಂಟ್ 3000 SGDಲಿಂದ 4000 SGDವರೆಗೂ ನಡೀತಾ ಇದೆ. ಅಂದರೆ 2 ಲಕ್ಷದಿಂದ 2.5 ಲಕ್ಷ ಆಗ್ತಾ ಇದೆ. ಕ್ಲಬ್ ಹೌಸ್ ಅಂದರೆ ಪಾರ್ಟಿ ಹಾಲ್. ಅಲ್ಲೆಲ್ಲರೂ ನಾವು ಮೀಟ್ ಆಗಿದ್ರಿ. ಈಗ ಆಮೇಲೆ ಪಾಟ್ಲಾಕ್ ಅಂದರೆ ಎಲ್ಲರೂ ಒಂದೊಂದು ಡಿಶನ್ನು ಮಾಡ್ಕೊಂಬಂದಿದ್ರು. ಸ್ವೀಟ್ ಒಬ್ಬರು, ಸ್ಟಾರ್ಟರ್ ಒಬ್ಬರು, ರೈಸ್ ಒಬ್ಬರು, ಮೇನ್ ಕೋರ್ಸ್ ಒಬ್ಬರು, ಈ ರೀತಿ ಎಲ್ಲರೂ ಒಂದೊಂದು ಮನೇಲಿಂದ ಮಾಡ್ಕೊಂಬಂದಿದ್ವಿ. ಫ್ರೆಂಡ್ಸ್ ಜೊತೆ ನಾವು ಮಾತಾಡಿದಾಗ ನಮ್ಮ ಪ್ರಾಬ್ಲಮ್ಸನ್ನು ಶೇರ್ ಮಾಡಿದಾಗ ನಮ್ಮ ಮೈಂಡ್ ಎಷ್ಟೋ ಸಲ ರಿಲ್ಯಾಕ್ಸ್ ಆಗುತ್ತೆ. ಅವರು ನಮ್ಗೆ ಸಾಧ್ಯ ಆದಷ್ಟು ನಮ್ಗೆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ನ ಕೊಡ್ತಾರೆ. ಅದು ಅಂತಾರಲ್ಲ, ಫ್ರೆಂಡ್ಸ್ ಬ್ಲಡ್ಲೇ ಕನೆಕ್ಟ್ ಆಗಿಲ್ಲ ಅಂದರೂ ಹಾರ್ಟ್ಲೇ ಕನೆಕ್ಟ್ ಆಗಿರ್ತಾರೆ ಅಂತಂತೇಳಿ. ಸಾಧ್ಯ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮೀಟ್ ಆಗ್ರಿ. ಜಸ್ಟ್ ಹೋಗಿ ಅವ್ರ ಜೊತೆ ಒಂದು ಕಾಫಿ ಕುಡಿದು ಬಂದರೂ ನಮ್ಮ ಮೈಂಡ್ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ನಮ್ಮ ಪ್ರಾಬ್ಲಮ್ಸ್ ಹೇಳಿದಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದರೂ ಎಷ್ಟೋ ಸಲ ನಮ್ಮ ಮನಸ್ಸಿನ ಮಾತನ್ನು ಕೇಳಲಿಕ್ಕೆ ಅವ್ರು ಅದಾರ ಅಂದಾಗ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿಂದ ನಾನು ಅಲ್ಲಿ ಅವತ್ತಿನ ದಿವಸ ನಾನು ವಾಲಂಟಿಯರ್ ಸರ್ವಿಸ್ ಮಾಡಿದ್ದೆ. ಎಲ್ಲಂತಂದ್ರೆ ನಮ್ಮದು ಕಮ್ಯುನಿಟಿ, ಪ್ರತಿಯೊಂದು ಏರಿಯಾದಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಅಂತಿರುತ್ತೆ. ಪ್ರತಿ ಮಂತ್, ಎವ್ರಿ ಮಂತ್ ಕಾರ್ನಿವಲ್ ಟೈಮ್
ಅಂತ ಇರುತ್ತೆ. ಅಲ್ಲಿ ನಾವು ಮಕ್ಕಳಿಗೆಲ್ಲ ಈ ರೀತಿ ಗೇಮ್ಸನ್ನು ಆಡಿಸ್ಬೇಕು. ನಾನು ಇವತ್ತು ರಿಂಗ್ ಆಡಿಸೋದಿತ್ತು. ಈ ರೀತಿ ನೋಡಿ ಎಲ್ಲ ಥರ ಗೇಮ್ಸನ್ನು ಅವರು ಅರೇಂಜ್ ಮಾಡಿರ್ತಾರೆ. ಈ ಗೇಮ್ನ ನಾನು ಆಡಿಸ್ಬೇಕಾಗಿತ್ತು. ವಾಲಂಟಿಯರ್ ಸರ್ವಿಸ್ ಮಾಡಿದಾಗ ಜಾಸ್ತಿ ಟಯರ್ಡ್ನೆಸ್ ಆಗುತ್ತೆ. ಆದ್ರೆ ಒಂದು ರೀತಿ ಏನೋ ಆತ್ಮತೃಪ್ತಿ ಅಂತಾರಲ್ಲ ಆ ರೀತಿ. ಏನಂದ್ರೆ ನಮ್ಮ ಸಣ್ಣ ಪ್ರಯತ್ನ ಇನ್ನೊಬ್ಬರಿಗೆ ಖುಷಿಯನ್ನು ತರತ್ತೆ. ಈಗ ನೋಡಿ ನಾನು ಮಾಡ್ತಾಯಿದ್ದೇನೆ, ಮಕ್ಕಳೆಲ್ಲ ಬಂದಾಗ ಅದು ರಿಂಗ್ ಹಾಕಿದಾಗ ಅವರಿಗೆ ಕ್ಲಾಪ್ಸ್ ಮಾಡೋದು, ಎನ್ಕರೇಜ್ ಮಾಡೋದು, ಪ್ರೈಸನ್ನು ಕೊಡೋದು, ನಮ್ಮ ಒಂದು ಸಣ್ಣ ಪ್ರಯತ್ನದಿಂದ ಇನ್ನೊಬ್ಬರ ನಗುವಿಗೆ ಕಾರಣ ಆಗತ್ತೆ ಅಂದರೆ ಖುಷಿ ಆಗತ್ತೆ. ಕರ್ಮ ಆಲ್ವೇಸ್ ರಿಟರ್ನ್ಸ್ ಬ್ಯಾಕ್ ಟು ಯು ಅಂತಾರಲ್ಲ. ನೀವು ಒಳ್ಳೆ ಕೆಲಸ ಮಾಡಿದರೆ ದೇವರು ಯಾವುದೋ ರೀತಿಯಿಂದ ನಿಮಗಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಕೊಡ್ತಾರೆ, ಒಳ್ಳೆಯದನ್ನು ರಿಟರ್ನ್ ಆಗೇ ಆಗತ್ತೆ ಅಂತಂತೇಳಿ ಈ ರೀತಿ ಸಾಕಷ್ಟು ಗೇಮ್ಗಳ್ರಿ. ಎಲ್ಲ ಇನ್ನೋವೇಟಿವ್ ಗೇಮು. ಈ ರೀತಿ ಕಾರ್ ರೇಸಿಂಗು, ಗ್ಲಾಸನ್ನು ಬೆಳೆಸೋದಾಗಲಿ, ಇದು ಆಮೇಲೆ ಜಂಪಿಂಗ್ ಗೇಮು, ಇದೆಲ್ಲನೂ ಆ್ಯಕ್ಟಿವಿಟೀಸು ಫ್ರೀಯಾಗೇ ಇದ್ದು. ಎಲ್ಲ ಗೇಮ್ಸು ನಮ್ಮ ಆರ್ಯ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಎಲ್ಲ ಗೇಮ್ಸಲ್ಲೂ ಅವ್ರು ವಿನ್ ಆದವ್ರಿಗೆ ಸಣ್ಣ ಸಣ್ಣ ಪ್ರೈಸನ್ನು ಕೊಡ್ತಾಯಿದ್ರು. ಎವ್ರಿ ಮಂತ್ ಫ್ರೀ ಆಗಿರುತ್ತೆ ಇದು. ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೇನ ಅರೇಂಜ್ ಮಾಡ್ತಾರೆ ಕಮ್ಯುನಿಟಿ ಸೆಂಟರ್ಲಿಂದ. ನಾವು ನಮ್ಮ ಪುಟಾಣಿ ಆರ್ಯ ನೋಡಿ ಎಲ್ಲ ಗೇಮ್ಸನ್ನು ಆಟ ಆಡ್ತಾ ಇದ್ದ. ಇದೆಲ್ಲ ನೀವು ಸಾಧ್ಯವಾದರೆ ವಾಲಂಟಿಯರ್ ಸರ್ವಿಸನ್ನು ಮಾಡಿ. ನಿಜವಾಗ್ಲೂ ಒಂಥರ ಖುಷಿ ಆಗತ್ತೆ, ಒಂಥರ ಗುಡ್ ವೈಬ್ಸ್ ಅಂತಾರಲ್ಲ ಆ ರೀತಿ. ನಾವು ಬೇರೆಯವರಿಗೆ ಸಹಾಯ ಮಾಡ್ತೇವೆ ಇಲ್ಲೋ, ನಮ್ಮ ಮನಸ್ಸು ನಮ್ಮ ಮೈಂಡ್ ಇದು ಡೈಲಿ ರೂಟೀನ್ ಬಿಟ್ಟು ಬೇರೆ ಏನೋ ನಾವು ಮಾಡ್ತಾ ಇದ್ದೇವೆ ಅಂತ ಖುಷಿ ಆಗತ್ತೆ. ಇದೆಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಇದು ಮ್ಯೂಸಿಕಲ್ ಚೇರ್ನ ಆಡಿಸಿದ್ರೆ ಲೂಸ್ ಆದವ್ರಿಗೆಲ್ಲ ಸಣ್ಣ ಸಣ್ಣ ಗಿಫ್ಟನ್ನು ಕೊಡ್ತಾಯಿದ್ರು. ನಮ್ಮ ಪುಟಾಣಿ ಆರ್ಯ ಚೆನ್ನಾಗಿ ಆಡ್ತಾಯಿದ್ದ. 5 ಮೆಂಬರ್ಸ್ ಇರೋವರೆಗೂ ಚೆನ್ನಾಗಿ ಆಡ್ತಾಯಿದ್ದ. ಆ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತಂತೇಳಿ ಲೂಸ್ ಆಗ್ಬಿಟ್ಟ. ಏನು ಹೇಳೋದ ನಮ್ಮ ಪುಟಾಣಿ ಆರ್ಯಾಗೆ. ಇದೆಲ್ಲ ಆದಮೇಲೆ ನೀವು ಇಷ್ಟು ಕಂಟೆಂಟ್ ಒಳಗೆ ಯಾವ್ದಾರ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರು ದಯವಿಟ್ಟು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸಿಂಗಾಪುರ್ ಲೈಫ್ ಸ್ಟೈಲ್ ಹೆಂಗಿರೆ ಮತ್ತು ಸಾಧ್ಯ ಆದಷ್ಟು ಕುಕ್ಕಿಂಗ್ ವಿಡಿಯೋಸು ಎಲ್ಲ ಇವೆ, ನಾವು ಇನ್ನು ಶೇರ್ ಮಾಡ್ತಾ ಹೋಗ್ತೇವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾವು ಅಲ್ಲಿರೋಂಥ MP ಜೊತೆ, ಇವರೆಲ್ಲ ವಾಲಂಟಿಯರ್ ಸರ್ವಿಸ್ ಮಾಡಿದವರು, ಅವ್ರ ಜೊತೆ ಎಲ್ಲ ನಾವು ಫೋಟೋ ತೆಗೆಸ್ಕೊಂಡ್ವಿ. ಇದು ಚೈನೀಸ್ ನ್ಯೂ ಇಯರ್ ಟೈಮ್ ಆಗಿದ್ದರಿಂದ ಎಲ್ಲಿ ನೋಡಿದರೂ ಕಲರ್ಫುಲ್ ಲೈಟ್ಸನ್ನು ಹಾಕಿದ್ರು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್ ಬಾಯ್.